ಚನ್ನಪಟ್ಟಣ ಚುನಾವಣೆ ಗಮನ ಸೆಳೆದಿದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಎರಡು ಉಪಚುನಾವಣೆಗಳು ಆಗಬೇಕಾಗಿದೆ. ಹಾಗಾಗಿ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆಗಳು ಆಗ್ತಕ್ಕಂಥದ್ದು ಇನ್ನೊಂದು 6 ತಿಂಗಳಲ್ಲಿ ಆಗಬೇಕಾಗ್ತದೆ. ಹಾಗಾಗಿ ಚನ್ನಪಟ್ಟಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನಣ್ಣ, ಯಾವ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಸೀಟು ಹಂಚಿಕೆ ವಿಚಾರವಾಗಿ ಯಾವುದೇ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಲಿಲ್ಲ ನಾವು. ಅದೇ ರೀತಿ ಚನ್ನಪಟ್ಟಣ ಇರ್ಬೋದು, ಇನ್ನು 2 ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ಸುಗಮವಾಗಿ 2 ಪಕ್ಷದ ರಾಜ್ಯ ನಾಯಕರು ಇರ್ಬೋದು, ರಾಷ್ಟ್ರೀಯ ನಾಯಕರು ಇರ್ಬೋದು, ಜೊತೆಯಲ್ಲಿ ಬಹಳ ಮುಖ್ಯವಾಗಿ ತಳಹಂತದ ಕಾರ್ಯಕರ್ತರುಗಳು ಕ್ಷೇತ್ರಗಳಲ್ಲಿ ಏನು ಅಭಿಲಾಷೆ ಇದೆ ಅದನ್ನು ಕೂಡ ನಾವು ಕ್ರೋಢೀಕರಿಸಿಕೊಂಡು ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರ್ತೇವೆ. ನೋಡಿ ಅಣ್ಣ, ಒಂದು ನಾನು ಹೇಳುವಂಥದ್ದು, ಧಾರ್ಮಿಕ ಶ್ರೀಗಳು ಇವತ್ತು ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು. ಬಹುಶಃ ಕೆಲವೊಂದಷ್ಟು ಈಗಾಗಲೇ ಟೀಕೆಗಳು ಅವ್ರ ವಿರುದ್ಧವಾಗಿ, ಅವರ ಹೇಳಿಕೆಗಳಿಗೆ ಸಾಕಷ್ಟು ಟೀಕೆಗಳು ವ್ಯಕ್ತಪಡಿಸಿದ್ದಾರೆ. ಅವರವ್ರದೇ ಆದಂಥ ರೀತಿಯಲ್ಲಿ ಟೀಕೆಗಳು ಮಾಡಿದ್ದಾರೆ. ಒಂದು ನಾನು ಹೇಳ್ತಕ್ಕಂಥದ್ದು, ಶ್ರೀಗಳ ಬಗ್ಗೆ ಯಾರೇ ಇರ್ಬೋದು ಅತ್ಯಂತ ಗೌರವಯುತವಾಗಿ ನಾವು ಮಾತನಾಡೋದಕ್ಕಿಂತ ಮುಂಚೆ ಎಚ್ಚರಿಕೆಯಿಂದ ಮಾತನಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಿನ್ನೆ ಕೂಡ ನಾನು ಮಂಡ್ಯ ಜಿಲ್ಲೆಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಅವರ ಮನಸ್ಸಲ್ಲಿರ್ತಕ್ಕಂಥ ಅವ್ರ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂತಿಮವಾಗಿ ಇವತ್ತು ಈ ತೀರ್ಮಾನಗಳು ತಗೊಳ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಂಥದ್ದು. ಇದ್ರ ಬಗ್ಗೆ ನಾವೇನು ಹೆಚ್ಚಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಇದಕ್ಕೆಲ್ಲ ಇವತ್ತು ರಾಜ್ಯದ ಜನತೆನೇ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಏನು ಆಶೀರ್ವಾದ ಮಾಡಿದ್ದಾರೆ, ಇವತ್ತು ನಾವು ಜಾಸ್ತಿ ಜನ ನಮಗೆ ಆಶೀರ್ವಾದ ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸದಲ್ಲಿ ಇವತ್ತು ನಾವು ನಮ್ಮ ವಿಶ್ವಾಸವನ್ನು ಸಂಪಾದನೆ ಮಾಡಬೇಕಾಗ್ತದೆ. ಹಾಗಾಗಿ ಮಾತು ಕಮ್ಮಿ ಮಾಡಿ ಕೆಲಸ ಮಾಡಬೇಕಾಗ್ತದೆ. ಚುನಾವಣೆ ಕಳೆದಿದೆ, ಈಗ ವಾದ ಪ್ರತಿವಾದಗಳೆಲ್ಲ ಮುಗಿದೋಗಿದೆ, ಜನ ತೀರ್ಪು ಕೊಟ್ಬಿಟ್ಟಿದ್ದಾರೆ ಅಂತಿಮವಾಗಿ. ಹಾಗಾಗಿ ಇವತ್ತು ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿ 2 ಪಕ್ಷದ ಕಾರ್ಯಕರ್ತರುಗಳು ನಾನು ವೇದಿಕೆ ಮೇಲೆ ಮಾತನಾಡಬೇಕಾದ್ರೆ ಹೇಳ್ತಾ ಇದೆ, ಕೇವಲ ಇದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪರಸ್ಪರ ಹೊಂದಾಣಿಕೆ ಅಷ್ಟೇ ಅಲ್ಲ, ತಳಮಟ್ಟದಲ್ಲಿ 2 ಪಕ್ಷದ ಕಾರ್ಯಕರ್ತರುಗಳ ಶ್ರಮ ಸಾಕಷ್ಟಿದೆ ಇವತ್ತು ಈ ಫಲ ಬರಲಿಕ್ಕೆ. ಹಾಗಾಗಿ ಇವತ್ತು ನಾವು ಮಾತಿಗಿಂತ ಹೆಚ್ಚಾಗಿ ಕೆಲಸವನ್ನು ಮಾಡಿ ತೋರಿಸ್ತೀವಿ.